ಈ ಜೀವನಿಗಾಗಿ ಮುಂದುವರಿದ ಭಾಗ 93. ಅಗಸ್ತ್ಯನ ಬಗ್ಗೆ ತಿಳಿದುಕೊಳ್ಳಲು ಋಷಿಯವರು ಅವನನ್ನು ತನ್ನ ಕೇಬಿನಿಗೆ ಕರೆಸಿಕೊಂಡರು. ವಿಷಯ ತಿಳಿದ ಅಗಸ್ತ್ಯ, ಇವರು ಯಾಕೆ ನನ್ನನ್ನು ಇವ್ರ ಕ್ಯಾಬಿನಿಗೆ ಕರೆಸಿಕೊಳ್ತಾ ಇದ್ದಾರೆ? ಇವ್ರಿಗೆ ನನ್ನ ಬಗ್ಗೆ ಗೊತ್ತಾಯ್ತಾ ಹೇಗೆ? ಮೋಸ್ಟ್ಲಿ ನಾನು ಬಾಯಿ ಬಿಡಿಸೋಕ್ಕೆ ಕರೆಸ್ಕೊಳ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ನಾನು ಯಾರು ಅಂತ ಇವ್ರಿಗೆ ಗೊತ್ತಾಗಬಾರ್ದು. ನನ್ನಿಂದ ನನ್ನ ಮನೆಯವ್ರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಅಂದುಕೊಂಡ ಅವನು ಅವರ ಕ್ಯಾಬಿನಿಗೆ ಹೋದನು. ಅವನನ್ನು ನೋಡಿದ ಋಷಿಯವರು, ಬಾರಪ್ಪ ಕೂತ್ಕೋ. ಸರ್ ಬರ ಹೇಳಿದ್ರಂತೆ? ಹೌದು, ಆಗಲೇ ನಿನ್ನ ನೋಡಿ ನನಗೆ ತುಂಬಾನೇ ಖುಷಿಯಾಗಿತ್ತು, ಅದಕ್ಕೆ ಮಾತಾಡೋಣ ಅಂತ ಕರೆದೆ. ಏನು ಮಾತಾಡೋಕ್ಕೆ ಕರೆದಿರ್ತ ಅಂತ ನಂಗೆ ಚೆನ್ನಾಗೇ ಗೊತ್ತು. ನನ್ನ ಬಾಯಿ ಬಿಡಿಸಿದ ನಿಮ್ಮಿಂದ ಸಾಧ್ಯವಾಗೋದು ಕೆಲಸ ಬಿಡಿ ಅಂತ ಮನಸ್ಸಿನೊಳಗೆ ಅಂದುಕೊಳ್ಳತೊಡಗಿದನು. ನಿನ್ನ ಹೆಸರು ಗೊತ್ತಾಗಿಲ್ಲ, ಆಗಲೇ ಆ ಹುಡುಗಿ ಏನೋ ಹೇಳ್ತಾ ಇದ್ಲು, ಮರ್ತೋಯ್ತು. ಅಗಸ್ತ್ಯ ಸರ್. ಅಗಸ್ತ್ಯ ತುಂಬಾನೇ ಚೆನ್ನಾಗಿದೆ ಹೆಸರು. ಮತ್ತೆ ನಿನ್ನ ಮನೇಲಿ ಯಾರ್ಯಾರು ಇದ್ದಾರೆ? ಎಲ್ಲಿ ಉಳ್ಕೊಂಡಿದ್ಯಾ? ಸರ್ ನಾವು ಆಂಧ್ರದವ್ರಂತ ಅವತ್ತೇ ನಿಮಗೆ ಹೇಳಿದೆ ಅಲ್ವಾ? ಓ ಹೌದಲ್ವಾ, ನನಗೆ ಸ್ವಲ್ಪ ಮರೆವು ಜಾಸ್ತಿ, ಅದಕ್ಕೆ ನೆನಪಾಗಲ್ಲ. ಹೌದಾ, ಹೋಗ್ಲಿ ಬಿಡಿ ಸರ್, ವಯಸ್ಸಾಗ್ತಾ ಹೋದಂತೆ ಮರೆವು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವನು ಸುಮ್ಮನಾದನು. ಅವನನ್ನು ನೋಡಿದ ಅವರು, ಇವನೇನು ಇವನ ಬಗ್ಗೆ ಹೇಳು ಅಂದ್ರೆ ಸುಮ್ಮನೆ ಕೂತಿದ್ದಾನೆ, ಮತ್ತೆ ಕೇಳೋಣ ಬಿಡು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವರು, ಅಗಸ್ತ್ಯ ನಿನ್ನ ಮನೇಲಿ ಯಾರ್ಯಾರಿದ್ದಾರೆ? ನಮ್ಮ ಮನೆಯಲ್ಲ ಸರ್, ಅಪ್ಪ ಅಮ್ಮ ಅಜ್ಜಿ ಮತ್ತು ನನ್ನ ತಂಗಿ, ಅವರೆಲ್ಲ ಈಗ ಆಂಧ್ರದಲ್ಲಿದ್ದಾರೆ. ನಾನು ಮತ್ತು ನನ್ನ ತಂಗಿ ಇಲ್ಲಿದ್ದೀವಿ. ನಿನ್ನ ತಂಗಿ ಅಂದರೆ ಅದೇ ಆ ಹುಡುಗಿನ? ಹೌದು ಸರ್, ಅವಳೇ. ಅವಳಿಗೆ ಯಾರಾದರೂ ಕಾಟ ಕೊಟ್ಟರೆ ನಾನಂತೂ ಸುಮ್ಮನೆ ಇರಲ್ಲ ಸರ್. ಸಾರಿ ಅಗಸ್ತ್ಯ, ಇನ್ಮೇಲೆ ಆ ಥರ ಆಗದೆ ಅಂತ ನಾನು ನೋಡ್ಕೋತೀನಿ. ಮತ್ತು ನೀನು ಮತ್ತು ನಿನ್ನ ತಂಗಿ ಎಲ್ಲಿ ಉಳ್ಕೊಂಡಿದ್ದೀರಾ? ನಾವು ಇಲ್ಲಿಗೆ ಬಂದಾಗ ಪಿ ಜಿಯಲ್ಲಿ ತಂಗಿದ್ವಿ ಸರ್. ಆದರೆ ಅದೇಳು ಪಿ ಜಿಯಲ್ಲಿ ಅವಳಿಗೆ ಒಂದು ಹುಡುಗಿ ತುಂಬಾ ಹಿಂಸೆ ಕೊಡ್ತಾ ಇದ್ಲು, ಅದಕ್ಕೆ ಪಿ ಜಿ ಬಿಟ್ಟು ಬೇರೆ ಕಡೆ ಇದ್ದೀವಿ. ಹಿಂಸೆ ಮಾಡ್ತಾ ಇದ್ದ ಹುಡುಗಿ ಬೇರೆ ಯಾರೋ ಅಲ್ಲ ಸರ್, ಆಗಲೇ ನನ್ನ ಜೊತೆ ಜಗಳ ಮಾಡ್ತಾ ಇದ್ಲಲ್ವಾ ನೇಹಾ, ಅವಳ ಜೊತೆಗಿದ್ದ ಹುಡುಗಿ ಸಿಮ್ರನ್. ಹೌದಾ, ಅವರಿಬ್ಬರು ಅತಿಯಾಗಿ ಆಡ್ತಾ ಇದ್ದಾರೆ, ಅವರನ್ನು ನಾನು ನೋಡ್ಕೋತೀನಿ. ನೀನು ಮತ್ತು ನಿನ್ನ ತಂಗಿಗೆ ಏನು ತೊಂದರೆ ಆಗದಂತೆ ನಾನು ಪ್ರೊಟೆಕ್ಟ್ ಮಾಡ್ತೀನಿ. ಈಗ ನೀವಿಬ್ಬರು ಎಲ್ಲಿದ್ದೀರಾ ಅಗಸ್ತ್ಯ? ನಾವೆಲ್ಲ MD ಸರ್ ಗೆಸ್ಟ್ ಹೌಸಲ್ಲಿ ಇದ್ದೀವಿ ಸರ್. ನನಗೆ ನನ್ನ ತಂಗಿಯ ಸೇಫ್ಟಿ ಮುಖ್ಯ, ಅದಕ್ಕೆ ನಾವೆಲ್ಲರೂ ಅಲ್ಲಿದ್ದೀವಿ. MD ನಿಮಗೆ ಪರಿಚಯನಾ? ಇಲ್ಲ ಸರ್, ನನ್ನ ಅಜ್ಜಿಗೆ ಪರಿಚಯ. MD ಅಜ್ಜಿ ಫ್ರೆಂಡ್ ಮಗ ಅಂತೆ, ಹಾಗಾಗಿ ನಮಗೆ ಸುಲಭವಾಗಿ ಕೆಲಸ ಸಿಕ್ತು ಅಂತ ಸುಳ್ಳು ಹೇಳಿದನು. ಇದನ್ನು ಕೇಳಿದ ಋಷಿಯವರಿಗೆ ನಿರಾಸೆಯಾಯಿತು. ಛೇ, ಯಾವ ರೀತಿಯಿಂದ ಕೇಳಿದ್ರು ಕೂಡ ಇವನು ಬಾಯಿ ಬಿಡೋ ಥರ ಕಾಣಿಸ್ತಾ ಇಲ್ಲ ಅಲ್ವಾ, ಏನು ಮಾಡಲಿಕ್ಕ ಅಂತ ಅಂದುಕೊಂಡ ಅವರು ತನ್ನ ಮೊಬೈಲ್ ತೆಗೆದು ಅದರಲ್ಲಿದ್ದ ಧನರಾಜ್ರವರ ಫೋಟೋವನ್ನು ಅಗಸ್ತ್ಯನಿಗೆ ತೋರಿಸಿ, ಅಗಸ್ತ್ಯ ಇಲ್ಲಿ ನೋಡಿ, ಇವರು ಯಾರು ಅಂತ. ಯಾರು ಸರ್ ಇವರು ಅಂತ ಕೇಳುತ್ತಾ ಏನು ಗೊತ್ತಿಲ್ಲದವನಂತೆ ನಟನೆ ಮಾಡಿದನು. ಇವ್ರನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸಲ್ವಾ? ಇಲ್ಲ ಸರ್, ಯಾಕೆ ಕೇಳ್ತಾ ಇದ್ದೀರಾ? ಸ್ವಲ್ಪ ಸರಿಯಾಗಿ ನೋಡಿ ಇವ್ರು ಯಾರು ಅಂತ. ನಿಮ್ಮ ಮೊಬೈಲಲ್ಲಿರೋ ವ್ಯಕ್ತಿ ಯಾರು ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು ಸರ್? ಅವ್ರು ಯಾರು ಅಂತ ನೀವೇ ಹೇಳಿ. ಇದು ನನ್ನ ಡ್ಯಾಡಿ, ನೋಡೋಕ್ಕೆ ಸೇಮ್ ಟು ಸೇಮ್ ನಿನ್ನ ಥರನೇ ಇದ್ದಾರೆ, ಅದಕ್ಕೆ ನಿಮಗೆ ಸರಿಯಾಗಿ ನೋಡು ಅಂತ ಹೇಳಿದ್ದು. ಎಲ್ಲಿ ತೋರಿಸಿ ಸರ್ ಅಂತ ಹೇಳಿದ ಅಗಸ್ತ್ಯ ನಾಟಕ ಮಾಡುತ್ತಾ ಮತ್ತೆ ಅದೇ ಫೋಟೋವನ್ನು ನೋಡಿ ಬೇರೆಗಾದವನಂತೆ ನಟನೆ ಮಾಡುತ್ತಾ, ಹೌದಲ್ಲ ಸರ್, ಸೇಮ್ ಟು ಸೇಮ್ ನನ್ನ ಥರನೇ ಕಾಣಿಸ್ತಾ ಇದ್ದಾರೆ. ವಾಟ್ ಅ ಕೋಇನ್ಸಿಡೆನ್ಸ್ ಸರ್, ಒಂದೇ ಥರ ಇರುವವರು 9 ಜನ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ, ಆದರೆ ಈಗ ಅದನ್ನು ನೋಡೋ ಭಾಗ್ಯ ಕೊಡೋದಕ್ಕೆ ಬಂತು. ಇವರಿಗೆ ಎಲ್ಲಿದ್ದಾರೆ ಸರ್? ನಾನು ಒಂದ್ಸಲ ಇವರನ್ನು ನೋಡಬೇಕು, ನನ್ನನ್ನು ಇವರ ಹತ್ರ ಕರೆದುಕೊಂಡು ಹೋಗಿ ಸರ್. ಇವನು ಮಾತಾಡೋದು ನೋಡಿದ್ರೆ ಇವನಿಗೂ ಡ್ಯಾಡಿಗೂ ಏನು ಸಂಬಂಧ ಇಲ್ಲ ಅಂತ ಕಾಣಿಸುತ್ತೆ, ಇನ್ನೊಂದ್ಸಲ ಟೆಸ್ಟ್ ಮಾಡೋಣ ಅಂತ ಅಂದುಕೊಂಡ ಅವರು, ಅಗಸ್ತ್ಯ ಅವರಿದ್ದಲ್ಲಿ ನಾವು ಹೋಗೋಕ್ಕಾಗಲ್ಲ, ಯಾಕಂದರೆ ಅವ್ರು ತೀರಿ ಹೋಗಿ ತುಂಬ ವರ್ಷ ಆಯಿತು. ಅವತ್ತು ನಡೆದ ಕಾರು ಆಕ್ಸಿಡೆಂಟಲ್ಲಿ ನಾನು, ನನ್ನ ಡ್ಯಾಡ್, ನನ್ನ ತಮ್ಮ ಮತ್ತು ಅವನ ಹೆಂಡತಿನ ಕಳೆದುಕೊಂಡೆ ಅಂತ ಹೇಳಿ ಮತ್ತೆ ಮೊಬೈಲ್ ತೆಗೆದು ಅದರಲ್ಲಿದ್ದ ಅಭಿಷೇಕ್ ಮತ್ತು ಐಶ್ವರ್ಯರವರ ಫೋಟೋವನ್ನು ಅಗಸ್ತ್ಯನಿಗೆ ತೋರಿಸಿ ಅವನ ಮುಖದ ಹಾವಭಾವವನ್ನು ನೋಡತೊಡಗಿದರು. ಅಗಸ್ತ್ಯ ಏನು ಗೊತ್ತಿಲ್ಲದವನಂತೆ ನಟಿಸಿ,
ಸರ್ ಯಾರು ಇವರೆಲ್ಲ? ನನಗೆ ಯಾಕೆ ತೋರಿಸ್ತಾ ಇದ್ದಾರೆ ಇವ್ರ ಫೋಟೋನ? ಅಂದರೆ ಅಭಿಷೇಕ್ ಯಾರು ಅಂತ ಇವ್ನಿಗೆ ಗೊತ್ತಿಲ್ಲ, ನಾನೇ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡವರು, ಇದು ನನ್ನ ತಮ್ಮ ಮತ್ತು ಅವನ ಹೆಂಡತಿ ಆಕ್ಸಿಡೆಂಟಲ್ಲಿ ತೀರಿ ಹೋಗಿದ್ದಾರೆ. ಹೌದಾ ಸರ್? ತುಂಬಾ ದುಃಖದ ವಿಷಯ. ಆ ದೇವ್ರು ನಿಮಗೆ ದುಃಖವನ್ನು ತಡೆದುಕೊಳ್ಳೋ ಶಕ್ತಿ ಕೊಡಲಿ ಸರ್. ಇಬ್ಬರು ತುಂಬಾ ಮುದ್ದಾಗಿದ್ದಾರೆ ಅಲ್ವಾ? ಹೌದು, ಏನು ಮಾಡೋದು, ವಿಧಿಯಾಟ. ಆ ದೇವರು ನನ್ನಿಂದ ಅವರೆಲ್ಲ ಕಿತ್ಕೊಂಡ್ಬಿಟ್ಟ. ನಿನ್ನ ಅಜ್ಜಿಗೆ ಎಮ್ಡಿಗೂ ತುಂಬಾ ಪರಿಚಯ ಅನ್ಸುತ್ತಲ್ವಾ? ಹಾಗೇನಿಲ್ಲ ಸರ್, ಯಾಕಂದರೆ ಎಮ್ ಡಿ ಸರ್ ಅಜ್ಜಿಯ ಫ್ರೆಂಡ್ ಮಗ. ಅಜ್ಜಿಗೆ ಇವರ ಪರಿಚಯ ಅಷ್ಟಾಗಿಲ್ಲ. ಹೌದಾ? ನಿಮಗೊಂದು ವಿಷಯ ಗೊತ್ತಾ? ಏನು ಸರ್? ನನಗೆ ನಿನ್ನನ್ನು ನೋಡಿದ್ರೆ ನನ್ನ ತಂದೆಯನ್ನು ನೋಡಿದ ಹಾಗೆ ಆಗುತ್ತೆ. ನೀನು ನನ್ನ ಕಣ್ಮುಂದೆ ಬಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನ್ನ ಜೊತೆ ಕೆಲಸ ಮಾಡ್ತೀಯ ಅಗಸ್ತ್ಯ? ಮೊದಲೇ ಈ ಮಾತು ಕೇಳಿದರೆ ಹೇಳ್ತಾ ಇದ್ನೋ ಏನೋ, ಆದರೆ ಈಗ ನಾನು ಬೇರೆ ಡಿಪಾರ್ಟ್ಮೆಂಟ್ ಅಪಾಯಿಂಟ್ ಆಗಿದ್ದೀನಲ್ವ ಸರ್, ಹಾಗಾಗಿ ಅಲ್ಲೇ ಕೆಲಸ ಮಾಡ್ತೀನಿ. ನನಗೆ ಗೊತ್ತು ನೀನು ಯಾಕೆ ಈ ರೀತಿ ಹೇಳ್ತಾ ಇದೀಯ ಅಂತ. ಉತ್ತಮ್ ಯಾವುದೋ ಒಂದು ಉದ್ದೇಶದಿಂದನೇ ಅಲ್ವ ನಿನ್ನ ಇಲ್ಲಿಗೆ ಕರೆಸಿರೋದು. ಅವರ ಮಾತು ಕೇಳಿ ಏನು ಗೊತ್ತಿಲ್ಲದವನಂತೆ ನಟಿಸಿದ ಅಗಸ್ತ್ಯ, ನೀವು ಏನು ಹೇಳ್ತಾ ಇದ್ದೀರಿ ಸರ್? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಆದರೆ ನನಗೆ ಎಲ್ಲ ಅರ್ಥ ಆಗಿದೆ ಅಗಸ್ತ್ಯ. ನೀನು ನನ್ನ ಡ್ಯಾಡ್ ಥರ ಇರೋದಕ್ಕೆ ಉತ್ತಮ್ ನಿನ್ನ ಇಲ್ಲಿಗೆ ಕರೆದುಕೊಂಡು ಬಂದಿರೋದು. ಅವರ ಮಾತು ಕೇಳಿದವನು, ಓ, ಇವ್ರಿಗೆ ನಾನು ಯಾರು ಅಂತ ಗೊತ್ತಾಗಿಲ್ಲ, ಇವ್ರು ಬೇರೆ ಏನೋ ಸ್ಟೋರಿ ಹೇಳ್ತಾ ಇದ್ದಾರೆ, ಅದೇನೋ ಅಂತ ತಿಳ್ಕೊಳ್ಳೋಣ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದ ಅವನು, ಸರ್ ನಾನು ನಿಮ್ಮ ತಂದೆ ಥರ ಇದ್ರೆ ಅವ್ರಿಗೆ ಏನು ಲಾಭ ಸರ್? ಏನು ಗೊತ್ತಿಲ್ಲದಂತ ನಟಿಸ್ಬೇಡ ಅಗಸ್ತ್ಯ. ಈ ಕಂಪ್ನಿಯ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋದು ಇಷ್ಟ ತನಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನೆರಡು ವರ್ಷದಲ್ಲಿ ಕಂಪ್ನಿ ಉತ್ತರಾಧಿಕಾರಿ ಬಂದಿಲ್ಲ ಅಂದರೆ ಕಂಪ್ನಿ ಟ್ರಸ್ಟಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅವ್ನ ಕಂಪ್ನಿ ಮೇಲೆ ಹಿಡಿತ ಸಾಧಿಸೋಕ್ಕೆ ನಿನ್ನ ಇಲ್ಲಿಗೆ ಕರೆಸಿರೋದು. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ಇದರಿಂದ ಅವ್ರಿಗೆ ಏನು ಲಾಭ ಇದೆ? ನಿನ್ನೆ ನನ್ನ ತಮ್ಮನ ಮಗ ಅಂತ ಬಿಂಬಿಸಿ ಆಸ್ತಿ ಹೊಡೆದುಕೊಂಡು ಪ್ಲಾನ್ ಅವನದ್ದು. ಇಷ್ಟು ವರ್ಷ ದುಡ್ಡಿನ ರುಚಿ ನೋಡಿದ್ದಾನೆ, ಅದನ್ನು ಕಳೆದುಕೊಳ್ಳಿಕ್ಕೆ ಅವನಿಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇಲ್ಲಿಗೆ ಕರೆಸ್ಕೊಂಡಿದ್ದಲ್ವಾ? ನೀವು ಹೇಳ್ತಾ ಇರೋ ಮಾತಲ್ಲಿ ಯಾವುದೂ ನಿಜ ಇಲ್ಲ ಸರ್. ನಾನು ಯಾವುದೇ ದುರುದ್ದೇಶ ಇಟ್ಕೊಂಡು ಈ ಕಂಪ್ನಿಗೆ ಜಾಯ್ನ್ ಆಗಿಲ್ಲ. ಎಮ್ ಡಿ ಸರ್ ಈ ಕಂಪ್ನಿಗೆ ನಮ್ಮನ್ನು ರೆಕಮೆಂಡ್ ಮಾಡಿದರು, ಅದಕ್ಕೆ ನಾವು ಈ ಕಂಪ್ನಿ ಜಾಯ್ನ್ ಆಗಿದ್ದೀವಿ ಅಷ್ಟೇ. ಎಷ್ಟು ದುಡ್ಡಿಗೆ ನೀನು ಮಾರ್ಕೊಂಡಿದ್ಯಾ ಸರ್? ಇದು ಯಾಕೋ ಅತಿ ಆಯಿತು. ನೀವು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಒಳ್ಳೆಯದು. ಯಾರು ಏನು ಅಂತ ನನಗೆ ಗೊತ್ತಾಗಲ್ವಾ? ನಿನಗೆ ದುಡ್ಡಿನ ಅವಶ್ಯಕತೆ ಇದೆ, ಅದಕ್ಕೆ ಅವನು ನಿನ್ನನ್ನು ಯೂಸ್ ಮಾಡ್ಕೋತಾ ಇದ್ದಾನೆ. ಎಷ್ಟು ದುಡ್ಡು ಆಫರ್ ಮಾಡಿದ್ದಾನೆ ನಿನಗೆ ಅವನು? ಹೇಳು, 5 ಕೋಟಿನಾ ಅಥವಾ 10 ಕೋಟಿನಾ? ನೀನು ನನ್ನ ಜೊತೆ ಕೈ ಜೋಡಿಸಿದ್ರೆ ಜೀವನ ಪೂರ್ತಿ ದುಡಿಯೋ ಅವಶ್ಯಕತೆ ಇರಲ್ಲ, ಅಷ್ಟು ದುಡ್ಡು ಕೊಡ್ತೀನಿ. ಸರ್ ನೀವು ಯಾಕೋ ಏನೇನೋ ಮಾತಾಡ್ತಾ ಇದ್ದೀರಾ. ನಾನೇನು ಇಲ್ಲೇ ಇದ್ದರೆ ನನ್ನ ತಲೆಯೆಲ್ಲ ಕೆಟ್ಟು ಹೋಗುತ್ತೆ. ನಾನು ಬರ್ತೀನಿ ಸರ್ ಅಂತ ಹೇಳಿದವನು ಅಲ್ಲಿಂದ ಎದ್ದು ಹೋಗತೊಡಗಿದನು. ಆಗ ರಿಷಿ ಅವರು ಅವನನ್ನು ತಡೆಯುತ್ತಾ, 100 ಕೋಟಿ ಕೊಡ್ತೀನಿ, ನನ್ನ ಜೊತೆ ಕೈ ಜೋಡಿಸ್ಬಿಡು ಅಂತ ಹೇಳಿದಾಗೆ ಮುಂದೆ ಹೆಜ್ಜೆ ಇಟ್ಟ ಅವನು ಒಂದು ಕ್ಷಣ ಹಾಗೆಯೇ ನಿಂತುಕೊಂಡನು. ಆಗ ರಿಷಿ ಅವರಿಗೆ ತುಂಬಾ ಖುಷಿಯಾಯಿತು. ಹಿಂತಿರುಗಿ ಬಂದ ಅಗಸ್ತ್ಯ, 200 ಕೋಟಿ ಬೇಕು ನನಗೆ, ಕೊಡ್ತೀರಾ? ಡೀಲ್ ಓಕೆ ಅಂದರೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ಇಲ್ಲಾಂದರೆ ಹೋಗ್ತಾ ಇರ್ತೀನಿ. ಸರಿ, 200 ಕೋಟಿ ಕೊಡ್ತೀನಿ, ಆದರೆ ನಾನು ಹೇಳೋ ಕೆಲಸ ಮಾಡಬೇಕು. ಅದೇನು ಮಾಡಬೇಕು ಹೇಳಿ ಸರ್? ಈ ಆಸ್ತಿ ಎಲ್ಲ ಕಬಳಿಸೋಕ್ಕೇನೆ ತಾನೇ ಉತ್ತಮ್ ನಿನ್ನ ಇಲ್ಲಿಗೆ ಕರೆದುಕೊಂಡು ಬಂದಿರೋದು. ನನಗೂ ಕೂಡ ಅದೇ ಬೇಕು. ಕಂಪ್ನಿಯಿಂದ ಹಿಡಿದ ಡ್ಯಾಡಿ ಆಸ್ತಿ ಎಲ್ಲ ನನಗೆ ಸೇರಬೇಕು, ಅದಕ್ಕೋಸ್ಕರ ನನಗೆ ನೀನು ಹೆಲ್ಪ್ ಬೇಕು. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ ಸರ್. ನೀನು ನನ್ನ ಡ್ಯಾಡಿಯ 3ನೇ ಹೆಂಡತಿ ಮಗ ಅಂತ ಎಲ್ಲರ ಹತ್ರ ಹೇಳ್ಕೋಬೇಕು. ಆಗ ಡ್ಯಾಡಿ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಆಗುತ್ತೆ. ಆಮೇಲೆ ನೀನು ನನ್ನ ಹೆಸರಿಗೆ ಬರೆಸ್ಕೊಡು. ನಿಮ್ಮ ಡ್ಯಾಡಿಗೆ ಎಷ್ಟು ಮದುವೆ ಆಗಿದೆ ಸರ್? ಅವ್ರಿಗೆ 2 ಮದುವೆ ಆಗಿರೋದು. ಮೊದಲೇ ಹೆಂಡತಿ ಮಗ ಅಭಿಷೇಕ್, ನಾನು ಮತ್ತು ನನ್ನ ತಮ್ಮ ಅವರ 2ನೇ ಹೆಂಡತಿ ಮಕ್ಕಳು. ಅಭಿಷೇಕ್ ಅವ್ರು ನಿಮ್ಮ ತಮ್ಮ ಅಂತ ಆಗಲೇ ಹೇಳಿದ್ರಿ ಅಲ್ವಾ ಸರ್? ಅದು ಹೇಗೆ ನೀವು 2ನೇ ಹೆಂಡತಿ ಮಕ್ಕಳು ಆಗ್ತೀರಾ? ನಮ್ಮ ಡ್ಯಾಡಿ ಅಂದರೆ ಧನರಾಜ್ರವರು, ನಮ್ಮ ನಿಜವಾದ ಅಪ್ಪ ಇಲ್ಲ. ನಮ್ಮ ಡ್ಯಾಡಿ ತೀರಿ ಹೋಗಿದ್ದಾರೆ. ಅಭಿಷೇಕ್ ಅಮ್ಮ ಕೂಡ ನಮ್ಮ ಡ್ಯಾಡಿ ತೀರಿ ಹೋದಾಗಲೂ ತೀರ್ಕೊಂಡಿದ್ರು.
ಹಾಗಾಗಿ ಧನರಾಜ್ರವರು ನಮ್ಮ ಅಮ್ಮನಿಗೆ ಬಾಳ್ ಕೊಟ್ಟು ನಮಗೆ ಅಪ್ಪನ ಸ್ಥಾನ ಕೊಟ್ಟರು. ಓ, ಹಾಗಾದರೆ ಇವರು ಯಾರು ನಮಗೆ ಸಂಬಂಧಪಟ್ಟವರೇ ಅಲ್ಲ. ತಾತ ಇವರ ಪರಿಸ್ಥಿತಿ ನೋಡಿ ಇವ್ರಿಗೆಲ್ಲರಿಗೆ ಆಶ್ರಯ ಕೊಟ್ಟಿದ್ದಾರೆ. ಅದನ್ನೇ ಇವರೆಲ್ಲರೂ ಮಿಸ್ಯೂಸ್ ಮಾಡಿರೋದು. ನಿಮ್ಗೆ ಯಾರಿಗೂ ಪಿಡಿ ಕಾಸು ಕೂಡ ಸಿಗದಾಗಿ ನಾನು ನೋಡ್ಕೊಳ್ತೀನಿ. ದೇವ್ರಂತ ನನ್ನ ತಾತನೇ ಸಾಯಿಸಿದ್ರಲ್ವ, ನಿಮ್ಮನ್ನೆಲ್ಲ ಬೀದಿಯಲ್ಲಿ ತಂದು ನಿಲ್ಲಿಸಿಲ್ಲ ಅಂದರೆ ನನ್ನ ಹೆಸರನ್ನೇ ನಾನು ಚೇಂಜ್ ಮಾಡ್ಕೋತೀನಿ ಅಂತ ಮನಸ್ಸಿನಲ್ಲಿ ಶಪಥ ಮಾಡಿಕೊಂಡನು. ಅಗಸ್ತ್ಯ ಯೋಚನೆಯಲ್ಲಿ ಮುಳುಗಿದ್ದನ್ನು ನೋಡಿದವರು, ಅಗಸ್ತ್ಯ, ಏನು ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಸರ್, 200 ಕೋಟಿನ ಏನು ಮಾಡಲಿ ಅಂತ ಯೋಚಿಸ್ತಾ ಇದ್ದೆ. ಅಷ್ಟೇನಾ? ದುಡ್ಡು ತಗೊಂಡು ನೀನು ಎಂಜಾಯ್ ಮಾಡು. ನಿನ್ನ ತಂಗಿಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸು. ಹೌದು, ಉತ್ತಮ್ ಎಷ್ಟು ಕೊಡ್ತೀನಂತ ಹೇಳಿದ? ಸರ್, ಅವ್ರು ಬರೀ 5 ಕೋಟಿ ಕೊಡ್ತೀನಂತ ಹೇಳಿದ್ರು. ಅದಕ್ಕೆ ಅಲ್ವಾ ನಾನು ನಿಮ್ಮ ಜೊತೆ ಕೈ ಜೋಡಿಸಿರೋದು. ನಾನು ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನಾನು ಕೂಡ ಅಷ್ಟೇ, ದುಡ್ಡಿಗೋಸ್ಕರ ಎಷ್ಟು ಹೆಣ ಬೇಕಾದ್ರೂ ಓಡಿಸೋಕ್ಕೆ ರೆಡಿ ಇರ್ತೀನಿ. ಒಂದ್ಸಲ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಆಗಲಿ, ಆಮೇಲೆ ನಿನ್ನನ್ನು ಕೂಡ ಮುಗಿಸಿದೆ. 5 ಕೋಟಿ ಕೊಡ್ತೀನಿ ಅಂದಾಗ ಅವನ ಜೊತೆ ಸೇರಿದವನು 200 ಕೋಟಿಗೋಸ್ಕರ ನನ್ನ ಜೊತೆ ಕೈ ಜೋಡಿಸ್ತೀಯ ಅಂದರೆ ಮುಂದೊಂದು ದಿನದಿಂದ ನನಗೆ ತೊಂದರೆ ಆಗ್ಬೋದು. ಆಸ್ತಿಯಲ್ಲ 1 ಪೈಸೆ ಕೂಡ ಯಾರಿಗೂ ಹೋಗಬಾರ್ದು. 200 ಕೋಟಿ ಏನು, 1 ರೂಪಾಯಿ ಕೂಡ ನಿನಗೆ ಸಿಗಲ್ಲ. ನಿನಗೇನಿದೆ ಸಾಬುಂದೇ ಉಚಿತವಾಗಿ ಕೊಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದರು. ಕತೆ ಮುಂದುವರಿಯಿತು. ಋಷಿಯವರ ಮುಂದಿನ ಪ್ಲಾನ್ ಏನು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆ ಹಾಗೆ ಕಾಯೋಣ. ಅಲ್ಲಿ ತನಕ ಈ ಕತೆ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.